ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಜಗದ್ಗುರು ಬಸವೇಶ್ವರ ಜಯಂತಿ ಹಾಗೂ ಮಹಾಸಾಧ್ವಿ ಶಿವಸೇನೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಪ್ರಯುಕ್ತ ಇವತ್ತಿನ ದಿವಸ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಸಾಕಷ್ಟು ಜನ ತಮ್ಮ ಮಕ್ಕಳನ್ನು ಕರ್ಕೊಂಡ್ಬಂದು ಇವತ್ತಿನ ಅಕ್ಷಯ ತೃತೀಯ ದಿವಸ ಮಕ್ಕಳಿಗೆ ಅಕ್ಷರಾಭ್ಯಾಸದ ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಪೂಜ್ಯರ ಸಾನ್ನಿಧ್ಯದಲ್ಲಿ. ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂಥ ಪ್ರದೇಶಗಳನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರಿಗೆ ಇವತ್ತಿನ ದಿವಸ ಸನ್ಮಾನವನ್ನು ಮಾಡಲಾಗಿದೆ. ವಿಶೇಷವಾಗಿ ಏನಂತಂದರೆ ಸಮಾನತೆಯನ್ನು ಹರಿಕಾರ ಬಸವಣ್ಣವರ ಜಯಂತಿ ದಿವಸ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಮುಖಾಂತರ ಬಸವಣ್ಣನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳ್ತಾರೆ. ಇದು ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ 7ನೇ ವರ್ಷದ ಕಾರ್ಯಕ್ರಮ. ಹೋದ ವರ್ಷ ಕೂಡ ನಡೀತಿ. ಇದು ಮುಂದೆ ಪರಂಪರೆಯಾಗಿ ಮುಂದೆ ಬೆಳೀತದೆ. ವಿಶೇಷವಾಗಿ ಇವತ್ತು ಹೇಳ್ಬೇಕಂತಂದ್ರೆ ಪೌರ ಕಾರ್ಮಿಕರಿಗೆ ಸನ್ಮಾನ ಹೋದ ವರ್ಷವೂ ಮಾಡಿದ್ವಿ, ಈ ವರ್ಷವೂ ಮಾಡಿದ್ವಿ. ಪೌರ ಕಾರ್ಮಿಕರಿಗೆ ಬೇರೆ ದಿವಸ ಸನ್ಮಾನ ಮಾಡೋಕ್ಕಿಂತ ಬಸವಣ್ಣ ಏನು ಸಮಾನತೆಯನ್ನು ಕಂಡಿದ್ದ, ಎಲ್ಲರೂ ಸರಿಸಮಾನರಂತ ಇವತ್ತಿನ ದಿವಸ ನಾವು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದ್ರಿಂದ ಅರ್ಥಪೂರ್ಣಕವಾಗಿ ಆಚರಿಸ್ಬೋದು ಅಂತ ಮಾಡಿ ಅಕ್ಷರಾಭ್ಯಾಸದ ಹೇಳಿದೆ. ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಏರ್ಪಡಿಸಿದ್ವಿ. ಇದರಲ್ಲಿ ಎಲ್ಲ ಸಮುದಾಯದವರು, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಭಾಳಷ್ಟು ಆಸಕ್ತಿಯಿಂದ ಏನು ಗುರುಗಳು ಹೇಳ್ತಾರೆ ಅದೇ ರೀತಿ ಒಂದು ಮಕ್ಕಳಿಗೆ ಅಭ್ಯಾಸವನ್ನು ಮಾಡುವ ಮುಖಾಂತರ ಇವತ್ತಿನ ದಿವಸ ಬಸವ ಜಯಂತಿ ಮತ್ತು ಮಲ್ಲಮ್ಮನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ವಿ.